ಬಾ ಕೂತ್ಕೋ, ಸ್ವಲ್ಪ ರೆಸ್ಟ್ ತಗೋ ಬಾ. ಗುಡ್. ಅಂಕಲ್, ನೀವ್ ನಂಗ್ ಮೋಸ ಮಾಡ್ಬಿಟ್ರಿ ಅಂಕಲ್. ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಬರೀ ವಾಕಿಂಗ್, ಜಾಗಿಂಗ್, ಎಕ್ಸರ್ಸೈಸಸ್ ಅಷ್ಟೇ ಹೇಳ್ಕೊಟ್ಟಿದ್ದು. ನೋಡು ತನ್ಮಯ್, ಇದು ಒಂಥರ ಬಾಕ್ಸಿಂಗ್. ಬಾಕ್ಸಿಂಗ್? ಹಾ, ಇದು ಬಾಕ್ಸಿಂಗ್ ನ ಒಂದ್ ಪಾರ್ಟ್. ಸರಿ, ನಾನು ನಿನ್ನ ಒಂದ್ ಕ್ವೆಶ್ಚನ್ ಕೇಳಲ್ಲ? ಏನು? ಎಲ್ರು ನಿನ್ನ ಗುಂಡಣ್ಣ ಗುಂಡಣ್ಣ ಅಂತ ಕರೆಯೋದು ನಿನ್ಗೆ ಬೇಜಾರಾಯ್ತಾ? ಇಷ್ಟು ದಿನ ಮನೇಲಿ ಕರೀತಿದ್ರು ಅಂಕಲ್, ನಂಗ್ ಬೇಜಾರಾಗ್ತಾ ಇರ್ಲಿಲ್ಲ. ಆದ್ರೆ ಸ್ವಲ್ಪ ದಿನದಿಂದ ಸ್ಕೂಲಲ್ಲಿ ನನ್ ಬಗ್ಗೆ ಎಲ್ರು ತಮಾಷೆ ಮಾಡಕ್ ಸ್ಟಾರ್ಟ್ ಮಾಡಿದಾರೆ. ಅದ್ ನಂಗ್ ತುಂಬಾ ಹರ್ಟ್ ಆಯ್ತು. ಸರಿ ಬಿಡು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನೋ ಯೂಸ್. ಆದ್ರೆ ಈಗ ನೀನು ಬಾಕ್ಸಿಂಗ್ ಕಲಿಬೇಕು ಅನ್ನೋ ಡಿಸಿಷನ್ ತಗೊಂಡಿದ್ಯಲ್ಲ, ಅದು ಸೂಪರ್ ಡಿಸಿಷನ್. ನಂಗೆ ತುಂಬಾ ಇಷ್ಟ ಆಯ್ತು. ಗುಡ್. ಅಂಕಲ್, ನನ್ಗೆ ಬಾಕ್ಸಿಂಗ್ ಚಾಂಪಿಯನ್ ಆಗ್ಬೇಕು ಅಂತ ತುಂಬಾ ಆಸೆ. ನಾವು ಬಾಕ್ಸಿಂಗ್ ಚಾಂಪಿಯನ್ ಆದಾಗ ನಮ್ ಫೋಟೋನ ಸ್ಕೂಲ್ ನೋಟಿಸ್ ಬೋರ್ಡ್ ಮೇಲೆ ಹಾಕ್ತಾರೆ, ಎಲ್ರು ನೋಡ್ಲಿ ಅಂತ. ನನ್ ಫೋಟೋನು ಆತರ ನೋಟಿಸ್ ಬೋರ್ಡ್ ಮೇಲೆ ಬರ್ಬೇಕು ಅಂತ ನಂಗ್ ತುಂಬಾ ಆಸೆ. ಬರತ್ತಲ್ವಾ ಅಂಕಲ್? ಖಂಡಿತ ಆಗತ್ತೆ. ನಾನ್ ನಿನ್ನ ಚಾಂಪಿಯನ್ ಆಗೋ ತರ ಮಾಡ್ತೀನಿ. ಇಡೀ ಸ್ಕೂಲೇ ನಿನ್ನ ನೋಡಿ ಕ್ಲಾಪ್ ಮಾಡ್ಬೇಕು, ಹಾಗಾಗತ್ತೆ. ಕೊಡೋ, ಕೊಡಲ್ಲ ಕಣೋ, ಕೊಡೋ, ಕೊಡಲ್ಲ ಕಣೋ. ನಮಸ್ಕಾರ ಮೇಡಮ್. ಸ್ಟೇಷನರೀಸ್ ಎಲ್ಲ ಕೊಟ್ಟಾಯ್ತಾ? ಹಾ ಮೇಡಮ್, ಎಲ್ಲ ಕೊಟ್ಟಾಯ್ತು. ಇದು ಬುಕ್ ತರಿಸಿದ್ದು, ಇದು ಪೆನ್ನು ಮತ್ತೆ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ತರಿಸಿದ್ದು. ಕಮಿಷನ್ ಎಷ್ಟಾಯ್ತು ಮೇಡಮ್? ನಾನೇನ್ ಕೇಳ್ತಿದ್ದೀನಿ ಅಂತ ನಿಂಗೂ ತುಂಬಾ ಚೆನ್ನಾಗಿ ಗೊತ್ತು. ಕಮಿಷನ್ ಎಷ್ಟು ಬಂತು? ಮೇಡಮ್, ಡಿಸ್ಟ್ರಿಬ್ಯೂಟರ್ ಹತ್ರ ನೀವು ಎಷ್ಟು ಕಮಿಷನ್ ಕೇಳೋಕೆ ಹೇಳಿದ್ರಿ ಎಷ್ಟು ಕೇಳಿದ್ದೀನಿ ಮೇಡಮ್. ಮತ್ತೆ ಕಡಿಮೆ ಬೆಲೆಗೆ ಎಲ್ಲ ಎಕ್ವಿಪ್ಮೆಂಟ್ಸ್ ಹಾಕಿದ್ದೀನಿ ಮೇಡಮ್. ಉಳಿದಿರೋ ಅಮೌಂಟು, ಕಮಿಷನ್ ಅಮೌಂಟು ಎಲ್ಲ ನಿಮ್ಮ ಅಕೌಂಟಿಗೆ ಬರುತ್ತೆ ಮೇಡಮ್. ಅದೇ ಡೀಟೇಲ್ಸ್ ಎಲ್ಲ ಇಲ್ಲಿದೆ ಮೇಡಮ್. ಮೇಡಮ್, ನನ್ನ ದುಡ್ಡು ನಿನಗೆ ಸೇರ್ಬೇಕಾಗಿರೋದೆಲ್ಲ ಸೇರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆದರೆ ಒಂದು ಚಿಕ್ಕ ಡೌಟ್ ಮೇಡಮ್, ನಿಮ್ಮ ಮನೇಲಿ ಅಷ್ಟೆಲ್ಲ ದುಡ್ಡಿದೆ, ಇಷ್ಟು ದೊಡ್ಡ ಆಫೀಸ್ ಇದೆ, ಆದ್ರೂ ಈ ದುಡ್ಡಿಗೆ ಯಾಕೆ ಆಸೆ ಪಡ್ತಾ ಇದ್ದೀರಾ? ನನಗೆ ಅಂತ ಆಫೀಸ್ ಇದ್ರು ನಾನು ಸಿಕ್ಕಾಪಟ್ಟೆ ಖರ್ಚು ಮಾಡಕ್ ಆಗಲ್ಲ. ಎಲ್ಲಾನು ಬ್ರೋ ಹತ್ರ, ಡ್ಯಾಡ್ ಹತ್ರನೇ ಹೇಳಿ ಮಾಡ್ಬೇಕು. ಅಂಡ್ ಐ ಡೋಂಟ್ ಲೈಕ್ ದಟ್. ಅಂಡ್ ಇಷ್ಟೊಂದೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋ ನನ್ಗೆ ಪರ್ಸನಲ್ ಲಾಭ ಇಲ್ಲ ಅಂದ್ರೆ ಹೇಗೆ ಹೇಳು? ಅದಕ್ಕೆ ನಾನು ಇದೆಲ್ಲ ಮಾಡೋದು. ಅಲ್ಲ ಮೇಡಮ್, ನೋಡು, ಇದೆಲ್ಲ ನನ್ಗೆ ಬೇಡದೇ ಇರೋ ವಿಷಯ. ಸುಮ್ನೆ ಹೋಗು. ಸರಿ ಮೇಡಮ್. ಇನ್ನೊಂದು ವಿಷಯ ಕೊಟ್ಟೆ ಮೇಡಮ್, ಇಲ್ಲಿ ಯಾವುದೋ ಹೊಸ ಸ್ಟಾಫ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಂತಿದ್ರಂತ, ಹೌದಾ ಮೇಡಮ್? ಎಸ್, ಹೌದು. ಈ ಎಲ್ಲ ಆಪರೇಷನ್ ನೋಡ್ಕೊಳ್ಳೋದಕ್ಕೆ ಆಪರೇಷನ್ ಹೆಡ್ ಅಂತ ಒಬ್ರನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತಿದ್ದಾರೆ. ಮೇಡಮ್, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಮೇಡಮ್. ಅಪಾಯಿಂಟ್ಮೆಂಟ್ ಮಾಡುವಾಗ ನಮ್ ಜನನೇ ಮಾಡ್ಕೋಬಹುದಲ್ಲ ಮೇಡಮ್? ನಮ್ ಕೆಲಸನೂ ತುಂಬಾ ಈಸಿ ಆಗುತ್ತೆ ಮೇಡಮ್. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡಬೇಡ. ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊ. ನನಗ್ ಮಾತ್ರ ಕಮಿಷನ್ ಬರ್ತಿರ್ಬೇಕು. ಪೆನ್ ಮಾಡೋದಕ್ಕೆ ಡಾಕ್ಯುಮೆಂಟಲ್ ತೋರಿಸೋ ಅಮೌಂಟು ನಾನ್ ಖರ್ಚು ಮಾಡೋ ಅಮೌಂಟ್ಗೂ ತುಂಬಾ ಡಿಫ್ರೆನ್ಸ್ ಇರಬೇಕು. ನಾವೆಷ್ಟು ದುಡ್ಡು ಉಳಿಸ್ತೀವೋ ಅಷ್ಟು ಒಳ್ಳೇದು. ಅಂಡ್ ಕಮಿಷನ್ ಕೂಡ ಜಾಸ್ತಿ ಆಗ್ಬೇಕು. ಶೋರ್ ಮೇಡಮ್, ಖಂಡಿತ ಮಾಡೋಣ. ನೋಡ್ತಾ ಇರಿ, ಇಷ್ಟು ದಿನಕ್ಕಿಂತ ಜಾಸ್ತಿನೇ ಬರುತ್ತೆ. ಸೂಪರ್. ಎಲ್ಲಿ ತನಕ ನನಗ್ ಕಮಿಷನ್ ಬರ್ತಿರುತ್ತೋ ಅಲ್ಲಿ ತನಕ ನೀನ್ ಆರಾಮಾಗಿ ಕೆಲಸ ಮಾಡ್ಬೋದು. ಓವರ್ ಸ್ಮಾರ್ಟ್ನೆಸ್ ತೋರ್ಸಿದ್ರೆ, ಹೊರಗಡೆ ಈ ವಿಷಯನೆಲ್ಲ ಏನಾದ್ರು ಹೇಳಿದ್ರೆ, ನಿನ್ ಕೆಲ್ಸಕ್ಕೂ ನಿನ್ ಜೀವಕ್ಕೂ ಎರಡಕ್ಕೂ ಥ್ರೆಟ್ ಇರುತ್ತೆ. ಎಲ್ಲಾದ್ರೂ ಉಂಟಾ ಮೇಡಮ್? ಉಂಡು ಮನೆಗೆ ದ್ರೋಹ ಬಗೆಯೋ ಕ್ಯಾರೆಕ್ಟರ್ ಅಲ್ಲ ಮೇಡಮ್ ನಮ್ದು. ಗುಡ್. ಅದೇ ತರ ಇರ್ಬೇಕು. ಎಷ್ಟು ಚೆನ್ನಾಗಿ ನೀನ್ ಕೆಲಸ ಮಾಡ್ತೀಯೋ ಅಷ್ಟೇ ಜಾಸ್ತಿ ದುಡ್ಡು ನಿನಗ್ ಬರುತ್ತೆ. ಎಸ್ ಮೇಡಮ್, ಶೂರ್ ಮೇಡಮ್.
ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡಿ 50 ರೂಪಾಯಿ ಉಳಿಸಿದ್ದೀನಿ. ಅದನ್ನು ಸೇರಿಸಿ ಒಳ್ಳೆ ಊಟ ಮಾಡ್ಬಿಡೋಣ. ಅರೆ, ನಾನು ದಿನ ಹೊರಗಡೆ ತಿಂದು ತಿಂದು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಅಲ್ಲ, ಅಡುಗೆ ಮಾಡೋ ಐಟಮ್ಸ್ನೆಲ್ಲ ತಂದಿಟ್ಕೊಂಡ್ಬಿಟ್ರೆ ನಾಳೆಯಿಂದ ನಾನೇ ಅಡುಗೆ ಮಾಡ್ಬೋದಲ್ಲ. ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಆಮೇಲೆ ಉಳಿಸ್ಬೋದಲ್ಲ. ಎಸ್, ಲೆಟ್ಸ್ ಡೂ ದಟ್. ಭಾಗ್ಯ, ನಾನು ಆ ಸುಶೀಲಮ್ಮನ್ ನೋಡ್ಕೊಂಡ್ ಬರ್ತೀನಿ. ಪಾಪ ಅವ್ರ ಗಂಡನ್ ಹುಷಾರಿಲ್ಲಂತೆ ಕಣೆ. ಅದಕ್ಕೆ ನೀನು ಬೇಗ ಹೋಗಿ ಎಲ್ಲಾ ತರಕಾರಿನೂ ತಗೊಂಬ. ಸರಿ, ನೋಡಿ ಮಾಡಿ ತಗೊಂಡ್ಬಾ. ಆಮೇಲೆ ಎಷ್ಟು ಬೇಕೋ ಅಷ್ಟೇ ಸಾಕು. ಜಾಸ್ತಿ ಮಾತ್ರ ಸುತ್ತರಾಮ್ ತರಬೇಡ. ಸುಮ್ನೆ ಫ್ರಿಜ್ ಅಲ್ಲಿ ಇಟ್ರೆ ಆರೋಗ್ಯಕ್ಕೂ ಒಳ್ಳೇದಲ್ಲ, ಆಮೇಲೆ ರುಚಿನೂ ಇರಲ್ಲ. ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದಾನೆ. ಮಾಡ್ಕೊಂಡಿದ್ದೀನಿ. ಯಾವ್ದು ಮರಿ ಕುಡ್ದು ಇಲ್ಲ ಅತ್ತೆ. ಆಮೇಲೆ ಅದು ಮಾಡ್ತೆ ಇದು ಮಾಡ್ತೆ ಅನ್ನೋಂಗಿಲ್ಲ. ಇಲ್ಲ ಇದು ಫ್ರೆಂಡು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೆಳತಿ. ಫ್ರೆಂಡು, ಬೆಳಗ್ಗೆ ಬೆಳಿಗ್ಗೆ ಯಾವ ಕಡೆ ಹೊರಟೆ? ಅದಾ ಸ್ವಲ್ಪ ತರಕಾರಿ ತಗೊಂಡ್ ಬರೋಣ ಅಂತ ಹೊರಟಿದ್ದೆ. ತರಕಾರಿನ? ಯಾಕೆ? ಇದೇನ್ ಗೆಳತಿ ಹೀಗ್ ಕೇಳ್ತಾ ಇದ್ದೀರಾ? ತರಕಾರಿ ತಗೊಂಬಂದು ಇನ್ನೇನ್ ಮಾಡಕ್ಕಾಗತ್ತೆ, ಅಡ್ಗೆ ತಾನೆ. ಆ ನೀನ್ ಅಡಿಗೆ ಮಾಡ್ತಿದೀಯಾ? ಹಾ, ಅದು ಎವ್ರಿ ಟೈಮ್ ಹೊರಗಡೆ ತಿಂತಾ ಇದ್ದೀನಿ. ಅದಕ್ಕೆ ತರಕಾರಿ ತಗೊಂಬಂದು ನಾನೇ ಮನೇಲಿ ಏನಾದ್ರು ಅಡ್ಗೆ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ನೀನ್ ಯಾಕೆ ಹೋಗ್ತಿದೀಯಾ? ಇಲ್ಲೋಡು, ಒಂದ್ ಕೆಲ್ಸ ಮಾಡು. ನಿನಗ್ ಏನ್ ಬೇಕು ಅಂತ ಭಾಗ್ಯಂಗ್ ಹೇಳು. ಅವಳು ಈಗ ತರಕಾರಿ ತರಕ್ಕೆ ಹೋಗ್ತಾ ಇದ್ದಾಳೆ, ನಿನಗೂ ಸೇರ್ಸ್ ತರ್ತಾಳೆ. ಇಲ್ಲ ಗೆಳತಿ, ಬೇಡ, ಸುಮ್ನೆ ಅವ್ರಿಗೆ ಯಾಕೆ ತೊಂದ್ರೆ. ತೊಂದ್ರೆ ಎಂತದು? ಅದ್ ಏನ್ ಬೇಕೋ ಹೇಳು, ತರ್ಕೊಡ್ತಾಳೆ ಪಾಪ. ನೋ, ಅದೆಲ್ಲ ಏನು ಬೇಡ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಸರಿ ಆಯ್ತು, ಹೋಗ್ ಬನ್ನಿ. ಸಾರಿ. ಸಾರಿ ಅದೇವ್ರೆ, ಹೊರಡಿ. ಇಲ್ಲ ಇಲ್ಲ, ನೀವು ಹೊರಡಿ. ಇಲ್ಲ ಪರವಾಗಿಲ್ಲ. ಇಲ್ಲ, ನೀವು ಹೊರಡಿ. ಆಫ್ಟರ್ ಯು ಪ್ಲೀಸ್. ಅರೆ ಗೆಳತಿ, ಇನ್ನೊಂದು ವಿಷಯ. ಏನಾಯ್ತು ಫ್ರೆಂಡು? ಏನೋ ದೊಡ್ಡದಾಗಿ ಅಡ್ಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ, ಪಾತ್ರೆಗಳೇ ಇಲ್ಲ. ನಿಮ್ ಮನೇಲಿ ತಗೋಬೋದಾ? ಅಷ್ಟೇ ತಾನೆ, ಅದಕ್ಕೇನಂತೆ, ಬೇಕಾದ್ ತಗೊಂಡು. ಅಯ್ಯ, ನಮ್ಮನೇಲಿ ಈ ಕರೆಂಟ್ ಅಲ್ಲಿ ಅಡಿಗೆ ಮಾಡ್ತಾರಲ್ಲ, ಅದಿದೆ. ಏನ್ ಹೇಳೋದು? ಇಂಡಕ್ಷನ್ ಸ್ಟವ್. ಅದೇ ಅದೇ, ಕಂಡಕ್ಟರ್ ಸ್ಟವ್ ಅದಿದೆ, ಅದನ್ನ ತಗೊಂಡು. ಸರಿ ಗೆಳತಿ. ಸಾರಿ, ಡಿಲೇ ಆಗ್ತಿದೆ ಅಂತ ಗೊತ್ತು. ಐ ವಿಲ್ ಬಿ ದೇರ್ ಇನ್ ಫ್ಯೂ ಮಿನಿಟ್ಸ್. ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಅರೆ, ಕೀ ಇಲ್ಲೇ ಇಟ್ಟಿನಲ್ಲ, ಎಲ್ಲೋಯ್ತು? ವಾಟ್ ದ ಹೆಲ್, ಮೀಟಿಂಗ್ ಬೇರೆ ಲೇಟ್ ಆಗ್ತಿದೆ. ಇಲ್ಲೇ ಕೀ ಇಟ್ಟಿದೆ, ಸಿಗ್ತಾ ಇಲ್ವಲ್ಲ? ಕೀ ಎಲ್ಲೋಯ್ತು? ಕೀನ ಲಾಸ್ಟ್ ಯಾರು ಯೂಸ್ ಮಾಡಿದ್ದು? ಓ ಗಾಡ್, ರಾತ್ರಿ ತಾಂಡವೇ ಲಾಕ್ ಓಪನ್ ಮಾಡಿದ್ದು. ಬೇರೆ ಕೀ ಕೂಡ ಅವನೇ ತಗೊಂಡೋಗಿದ್ದಾನೆ. ಎರಡು ಕೀ ತಗೊಂಡೋಗಿ ಏನ್ ಮಾಡ್ತಾನೆ ಅವನು? ಮೀಟಿಂಗ್ ಬೇರೆ ಲೇಟ್ ಆಗ್ತಿದೆ. ಓಕೆ, ಲೆಟ್ ಮಿ ಕಾಲ್ ಹಿಮ್. Hello, hi. Hi Tandav. Hello. Good morning. Good morning. How are you? We are fine, Tandav. What about you? Doing great. Super. Okay then, let's start the meeting. Where is Adi? Adi brother won't be coming today. I'll be leading the meeting. Oh, is it? Good to hear that. Yeah. So I'll start with the business and the investment plan today. Okay. Tandav, pick the call.
Please take the call. ಓ ಗಾಡ್, ಇವಳು ಬೇರೆ ಕಾಲ್ ಮಾಡ್ತಿದ್ದಾಳೆ. ಬಾಸ್ ಬೇರೆ ಮೀಟಿಂಗ್ ಅಲ್ಲಿ ಇರ್ತಾರೆ. ಇವತ್ತು ಮುಗೀತು ನನ್ ಕತೆ. ತಾಂಡು ಫೋನ್ ಎತ್ತು. ಆ ಪ್ರೀವಿಯಸ್ ಸ್ಲೈಡ್ಗೆ ಮತ್ತೆ ಹೋಗಿ. ಕ್ಯಾನ್ ಯು ಎಕ್ಸ್ಪ್ಲೇನ್ ದಟ್ ಒನ್ಸ್ ಅಗೇನ್? Yes, sir, sure. Previous slide. Okay. So in this, ಈ ಶ್ರೇಷ್ಠ ಏನಾಗಿದೆ? ಪದೇ ಪದೇ ಕಾಲ್ ಮಾಡಿ ಸಾಯ್ತಾ ಇದ್ದಾಳೆ. Yes, sir. So, okay, sir. So manufacturing will be taken care completely by the India team. ತಾಂಡವ್, ಆ ಸ್ಲೈಡ್ ಅಲ್ಲಿ ಬೇರೆನೇ ಇದೆ. ನಾನು ಕೇಳಿದ್ದೆ ಬೇರೆ, ನೀವ್ ಹೇಳ್ತಿರೋದೇ ಬೇರೆ. Sorry. I'm sorry, sir. By mistake. I'll go back to the. About the shareholdings, and he says something else, and you are saying something else. Yes, Tandu, there is a lot of difference. If it is going like this, I'm not into it. Sorry. No, sir. I can actually explain it. Yes, Tandav, ಹಾಗಿದ್ರೆ ಹೇಳಿ, ಈ ಡಿಫರೆನ್ಸಸ್ ಯಾಕೆ ಬರ್ತಾ ಇದೆ? No. That difference is. So, ಸಾರಿ ತಾಂಡವ್, ಇಟ್ಸ್ ನಾಟ್ ಡನ್. ನೀವೇನು ಪ್ರಿಪೇರ್ ಆಗದೆ ಬಂದಿರೋ ತರ ಕಾಣ್ತಾ ಇದೆ. ವಿ ಆರ್ ವೆರಿ ಡಿಸಪಾಯಿಂಟೆಡ್ ತಾಂಡವ್. ಅದು ಸರ್ ಆಕ್ಚುಲಿ ಸಾರಿ ಸರ್ ಅದು ಸರ್ ಅದು ಈ ಸ್ಲೈಡ್ಸ್ ಎಲ್ಲ ಪ್ರಿಪೇರ್ ಮಾಡಿದ್ದು ಆದಿ ಬ್ರದರ್. ಸೊ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಆದಿ ಬ್ರದರ್ನ ಕೇಳಿದ್ರೆ ಅವರು ಕರೆಕ್ಟ್ ಆಗಿ ಆನ್ಸರ್ ಕೊಡ್ಬೋದು. ಓಕೆ ದೆನ್, ಇವತ್ತು ಮೀಟಿಂಗ್ ಮಾಡಿ ಏನು ಯೂಸ್ ಇಲ್ಲ. ಆದಿ ಯಾವಾಗ ಫ್ರೀ ಇದ್ದಾರೆ ಅಂತ ಹೇಳಿ ಅವತ್ತೇ ಮೀಟಿಂಗ್ ಇಟ್ಕೊಳ್ಳೋಣ. ತಾಂಡವ್, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ನೀವೇ ಮೀಟಿಂಗ್ನ ಲೀಡ್ ಮಾಡೋದಾದ್ರೆ ಪ್ಲೀಸ್ ಪ್ರಿಪೇರ್ ಆಗಿ ಬನ್ನಿ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಕೇಳಬೇಕಾದ್ರೆ ಬ್ಲ್ಯಾಂಕ್ ಆಗಿ ನಿಂತ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಶ್ರೇಷ್ಠದಿಂದನೇ ಎಲ್ಲ ಆಗಿದ್ದು ಇದೀಗ. ಅತ್ತೆ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ವಾ? ಇವ್ರು ನೋಡು. ಹೇಗಿದ್ಯಾ ನೋಡು ಪೂಜಾ, ಒಳ್ಳೆ ಝೂ ಅಲ್ಲಿರೋ ಪ್ರಾಣಿ ತರ ಇದೆಯಾ? ಏನು, ನಾನು ಝೂ ಅಲ್ಲಿರೋ ಪ್ರಾಣಿನ? ಇಲ್ಲಿ ನೋಡು, ಯಾವ್ದೋ ಝೂ ಇಂದ ತಪ್ಪಿಸ್ಕೊಂಡ್ ಬಂದಿರೋ ಪ್ರಾಣಿ ತರ ಇದೆ. ನೋಡು. ಇಲ್ಲಿ ಬಿಡು ಪೂಜಾ, ಎಷ್ಟೇ ಆದ್ರೂ ನಿನ್ ಗಂಡನೇ ಅಲ್ವಾ? ಪೂಜಾ, ಈ ಫೋಟೋನ ದೊಡ್ಡದಾಗಿ ನಮ್ಮ ಮನೇಲಿ ಫ್ರೇಮ್ ಮಾಡಿ ಹಾಕ್ಸ್ಬೇಕಣೆ. ಇದೇ ಫೋಟೋದಲ್ಲಿ ನಾನು ಕೊನೆಯದಾಗಿ ನಕ್ಕಿದ್ದು ಅಂತಂದ್ರೆ, ಅದಾದ್ಮೇಲೆ ನನ್ ಮದ್ವೆ ಆಗ್ಬಿಡ್ತಲ್ಲ, ಆಮೇಲೆ ನಾನು ನಕ್ಕಿದ್ದೇ ಇಲ್ಲ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನನ್ ಮದ್ವೆ ಆದ್ಮೇಲೆ ನಿನ್ ಲೈಫಲ್ಲಿ ನಗುನೇ ಇಲ್ಲ ಅಂತನಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ಪೂಜೆ? ಸಾರಿ ಪೂಜಾ, ಕೂದಲು ಬಿಟ್ರೆ ನೆಕ್ಸ್ಟ್ ಫೋಟೋ ನೋಡ್ಬೋದು. ತೋರ್ಸು.
ಪೂಜಾ, ಎಷ್ಟು ಚೆನ್ನಾಗಿದೆಯಲ್ಲ ಈ ಫೋಟೋ. ಹೌದು ಕಿಶನ್, ಲಕ್ಷ್ಮಿ, ಅಕ್ಕ, ನಾನು. ನೋಡು, ಈ ಫೋಟೋ ನೋಡ್ತಿದ್ದ ಹಾಗೆ ಆಟೋಮೆಟಿಕ್ ಆಗಿ ನನ್ನ ಮುಖದಲ್ಲಿ ಹೇಗ್ ನಗು ಬಂತು ಅಂತ. ಎಸ್ ಪೂಜಾ, ನಿಮ್ 3 ಜನರದ್ದು ಪ್ಯೂರ್ ರಿಲೇಶನ್ಶಿಪ್. ಅಕ್ಕ ತಂಗಿರು ಹೀಗೂ ಇರ್ಬೋದಾ ಅಂತ ಡೌಟ್ ಆಗುತ್ತೆ. ನಮ್ಮಲ್ಲಿ ಹಾಗಿಲ್ವಲ್ಲ ಅಂತ ಹೊಟ್ಟೆ ನೋರಿಯತ್ತೆ. ಅದೆಲ್ಲ ಕ್ರೆಡಿಟ್ಸು ನನ್ನ ಭಾಗ್ಯಕ್ಕಂಗೆ ಹೋಗ್ಬೇಕು ಕಿಶನ್. ಅವಳೇ ಎಲ್ಲಾನು ಸಂಭಾಳಿಸ್ಕೊಂಡು ಹೋಗ್ತಾಳೆ. ತಪ್ಪಾದಾಗ ತಿದ್ದಿ ತೀಡ್ತಾಳೆ. ಅವಳ ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ. ನೀನ್ ಮುಂದಿನ ಫೋಟೋ ತೋರಿಸು. ಅಕ್ಕ, ಅಮ್ಮ, ಅಪ್ಪ, ಅತ್ತೆ, ಗುಂಡಣ್ಣ, ಮಾವ, ತನ್ವಿ, ನಿಮ್ಮನ್ನೆಲ್ಲರನ್ನೂ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ನೀವೆಲ್ಲ ನನ್ನ ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ನನಗೆ ಹೇಳೋಕ್ಕೆ ಆಗ್ತಿಲ್ಲ. ಅಷ್ಟು ನನ್ನಲ್ಲಿ ಬೆರೆತು ಹೋಗ್ಬಿಟ್ಟಿದ್ದೀರಾ. ನನಗೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ನನ್ನ ದಿನಾನೇ ಕಂಪ್ಲೀಟ್ ಆಗಿದೆ ಅಂತ ಅನಿಸ್ತಾ ಇಲ್ಲ. ವಾವ್, ದಿಸ್ ಇಸ್ ಸೂಪರ್ ಪೂಜಾ. ತುಂಬಾ ದಿನದಿಂದ ಕಾಣಿಸ್ಲೇ ಇಲ್ಲ. ಮೊನ್ನೆ ನಿಮ್ಮ ಅತ್ತೆ ಮಾವ ಬಂದಿದ್ದು. ಸರಿ ತಕ್ಕ, ನನಗೂ ವಿಷಯನೇ ಗೊತ್ತಿರ್ಲಿಲ್ಲ. ಮನೆಗೆ ಒಂದೊಂದು ವಿಷಯ ಗೊತ್ತಾಯ್ತು. ಸರಿ, ಏನ್ ಬೇಕಾ ತಗೊಳ್ಳಿ. ಚೆನ್ನಾಗಿದ್ದೀರಾ? ಏನಪ್ಪಾ ಆಗ್ಲಿಂದ ಅಂಗಡಿ ನಂಗ್ ನೋಡ್ತಾ ಇದ್ಯಾ? ಏನ್ ಬೇಕು ನಿನ್ಗೆ? ಭಾಗ್ಯ ನಿನ್ ಜೊತೆ ಬಂದಿದ್ದಾನೆ, ಪರಿಚಯನಾ ನಿನ್ಗೆ? ಭಾಗ್ಯ, ನಿನ್ನೆ ಕೇಳ್ತಾ ಇರೋದು, ಪರಿಚಯನಾ? ಹಾ ಮೇಡಮ್, ಹೌದು. ನಾನು ಅವ್ರ ಮನೆ ಪಕ್ಕದಲ್ಲೇ ಇರೋದು. ಮನೆ ಪಕ್ಕನಾ? ದಿನ ನೋಡ್ಲೇ ಇಲ್ಲ. ಅದು ಸರಿ ತಕ್ಕ, ಈಗ ಅಷ್ಟೇ, ಅಂದ್ರೆ ಮೊನ್ನೆ ಬಂದಿರೋದು. ತರಕಾರಿ ತಗೋಬೇಕು ಅಂತ ಹೊರಟಿದ್ರು, ನಾನು ಬನ್ನಿ ಇಲ್ಲೇ ಅಂಗಡಿ ಇದೆ ಅಂತ ಕರ್ಕೊಂಡ್ ಬಂದೆ. ಆಯ್ತು ಭಾಗ್ಯ, ನಿನ್ಗೇನ್ ಬೇಕೋ ತಗೊಳಪ್ಪ. ಟೊಮ್ಯಾಟೊ ಎಷ್ಟು ಕೆಜಿ? 45. 45? ಈರುಳ್ಳಿ 40. 40? ಅಯ್ಯೋ, ಬೆಳ್ಳುಳ್ಳಿ ಎಷ್ಟು? 180. 180? ರಿಡಿಕ್ಯುಲಸ್ಲಿ ಕಾಸ್ಟ್ಲಿ. ಏನ್ರಿ ಇಷ್ಟೊಂದು? ಭಾಗ್ಯ ಅವ್ರೆ, ಇವ್ರು ಕರೆಕ್ಟ್ ಆಗಿ ಹೇಳ್ತಾ ಇದಾರಾ ಅಥವಾ ಮೋಸ ಮಾಡ್ತಾ ಇದಾರಾ? ಏನ್ ಮೋಸ ಇರೋ ರೇಟೇ ಹೇಳ್ತಾ ಇದ್ದೀನಿ. ಭಾಗ್ಯ ಅವ್ರೆ, ಇಷ್ಟೆಲ್ಲ ಇದೆಯಾ? ಆದಿ ಅವ್ರೆ, ಮೊದ್ಲು ನಿಮ್ಗೆ ಯಾವ ತರಕಾರಿ ಬೇಕೋ ತಗೊಳ್ಳಿ. ಎಲ್ಲ ತೂಕ ಹಾಕಿದ್ಮೇಲೆ ರೇಟ್ ಬಗ್ಗೆ ಮಾತಾಡೋಣ. ಆದಿಯವ್ರೆ, ಇವತ್ ಅಡ್ಗೆ ಮಾಡಕ್ಕೆ ಟೊಮೆಟೊ ತಗೊಳ್ತಾ ಇರತ್ತಾನೆ ನೀವು? ಹೌದು ಭಾಗ್ಯ, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಮತ್ ಕಾಯಿ ತಗೊಳ್ತಿದ್ದೀರಲ್ಲ, ಈ ತರ ತಗೊಳ್ಳಿ. ಹಣ್ಣು ಸಾರಿ ಮೇಡಮ್, ಇದೇನ್ ಇಲ್ಲಿ ನೋಡಿ. ಚೆನ್ನಾಗಿರೋದ್ ಯಾವ್ದೋ, ಹಾಳಾಗಿರೋದ್ ಯಾವ್ದೋ ನಾವ್ ನೋಡಕ್ ಆಗಿರ್ಲಿಲ್ಲ. ನೀನ್ ಆಡ್ಕೊಳಪ್ಪ. ಅಲ್ಲಿ ಪೇಪರ್ ಇದೆ, ಈ ತರ ತಗೊಳ್ಳಿ.